ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಈಗ KCET ಸ್ಟೂಡೆಂಟ್ಸು ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಒಂದು ಆಪ್ಷನ್ ಎಂಟ್ರಿ ಬಗ್ಗೆನೂ ಕೂಡ ಮಾತಾಡಿದ್ದೆ. ಅಲ್ಲಿ ಕೆಲವೊಂದಿಷ್ಟು ಒಂದು ಕ್ವಶನ್ ಕೂಡ ಹಾಕಿದ್ದೆ. ಯಾರೆಲ್ಲ ಚಾಯ್ಸ್ 2 ಕೊಟ್ಟಿದ್ರು ಅವ್ರಿಗೆ ಸಿಕ್ಕಿರುವಂಥ ಕಾಲೇಜಸ್ ಬಿಟ್ಟು ಮೇಲ್ಗಡೆದೆಲ್ಲನೂ ಕೂಡ ಶೋ ಆಗ್ತಾ ಇದ್ದಾವೆ ಅಥವಾ ಸಿಕ್ಕಿದ್ದು ಯಾವ ರೀತಿ ತೋರಿಸ್ತಿದ್ದೆ ಅಂತ ಹೇಳಿದ್ದೆ. ಸೊ ಅದೇ ರೀತಿ ಕೂಡ ಕಮೆಂಟ್ಸ್ ಹಾಕಿದ್ರು. ಆ ಕಮೆಂಟ್ಸ್ ಓದ್ಬಿಟ್ಟು ಹೇಳೋದಂತಂದರೆ ಚಾಯ್ಸ್ 2 ಕೊಟ್ಟೋರಿಗೆ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಸೀಟ್ ಸಿಕ್ಕಿರೋದು ಅಂದರೆ ಹೋಲ್ಡಲ್ಲಿ ಇಟ್ಕೊಂಡಿರೋದು ಸ್ವಲ್ಪ ಗ್ರೀನ್ ಅಂದರೆ ಒಂದು ಹೆಡ್ಲೈಟ್ ಆಗಿ ಸ್ವಲ್ಪ ಕಾಣಿಸ್ತಿದೆ. ಮೇಲ್ಗಡೆದೆಲ್ಲನೂ ಕೂಡ ಕಾಲೇಜಸ್ ಶೋ ಆಗ್ತಿದ್ದಾವೆ ಆ್ಯಂಡ್ ಬೇರೆ ಕಾಲೇಜಸ್ ಕೂಡ ಆ್ಯಡ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಚಾಯ್ಸ್ 2 ಕೊಟ್ಟೋರು ಆರಾಮ್ಸೆ ಮಾಡಿರಿ. ಆ್ಯಂಡ್ ಚಾಯ್ಸ್ 3 ಕೊಟ್ಟೋರು ಕೂಡ ಸೇಮ್ ಕಾಲೇಜಸ್ ಶೋ ಆಗ್ತಿದ್ದಾವೆ. ನೀವು ಕೂಡ ಕಾಲೇಜಸ್ನ ಆ್ಯಡ್ ಮಾಡ್ಬೋದು ಕೂಡ ಆಗಿರ್ತದೆ. ಬಟ್ ರಿಮೈನಿಂಗ್ ಯಾರೆಲ್ಲ ಕಾಲೇಜ್ ಸೀಟ್ ಸಿಕ್ಕಿರಲ್ಲೋ ಅಂತಂದು ಸೀಟ್ ಸಿಕ್ಕಿಲ್ಲೋ ಆ ಒಂದು ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ ಯಾವುದೇ ರೀತಿ ಆಪ್ಷನ್ ಎಂಟ್ರಿ ಅಂತಂದರೆ ಏನು ಕೂಡ ತೋರಿಸ್ತಿರಲಿಲ್ಲ. ಈ ಹಿಂದೆ ಏನಂತಂದರೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದು ಏನೂ ಕೂಡ ತೋರಿಸ್ತಾ ಇರಲಿಲ್ಲ. ಸೊ ಹಂಗಾಗಿಬಿಟ್ಟು ನಾನು ಬೆಳಗ್ಗೆ ಈಗ ಒಂದು 35 ಕಾಲೇಜಸ್ ಆ್ಯಡ್ ಮಾಡಿ ಒಂದು ಆಪ್ಷನ್ ಎಂಟ್ರಿ ಮಾಡಿದ್ದು ನೋಡ್ರಿ, ಅದರಲ್ಲೇ ಇದ್ದೀನಿ. ಬಟ್ ಇಲ್ಲಿ ಕೆಲವೊಂದಿಷ್ಟು ಎರರ್ ಆಗ್ತಿರೋದೇನಪ್ಪ ಅಂದರೆ ಈಗ ಕೆಲವೊಂದಿಷ್ಟು ಹುಡುಗರು ಇವರ ಅಡ್ಮಿಷನ್ ಅಂದರೆ ಸ್ಟಾಪ್ಡ್ ಫ್ರಮ್ ಸೀಟ್ ಅಡ್ಮಿಷನ್ ಪ್ರೊಸೆಸ್ ಅಂತ ಕೆಲವೊಂದಿಷ್ಟು ಹುಡುಗರು ಅಂತ ಕೇಳ್ತಿದ್ರಿ. ನೋಡಿರಿ, ನಿಮ್ಮ ಸಮಸ್ಯೆ ಏನಾಗಿದೆ ಅಂತಂದರೆ ಫಸ್ಟ್ ಆಫ್ ಆಲ್ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು ಬಂದವರು ನೀವು ಏನು ಮಾಡಬೇಕಪ್ಪ ಅಂತಂದರೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು ಬಂದಿತ್ತಂದರೆ ಒನ್ ಟೈಮ್ ಆಗಲಿಲ್ಲ ಅಂದರೆ ಇನ್ನೊಂದು ಟೈಮ್ ಲಾಗಿನ್ ಆಗಿ ಟ್ರೈ ಮಾಡಿರಿ. ಇಲ್ಲಾಂತಂದರೆ ಪ್ಲೇಸ್ಟೋರಲ್ಲಿ ಡೌನ್ ಮಾಡ್ಕೋರಿ, ಒಂದೆಡೆ ಯಾವುದಾದ್ರೂ ಒಂದು ಬ್ರೌಸರ್ ಡೌನ್ ಮಾಡ್ಕೋರಿ. ಅದರಿಂದ ನೀವೇನು ಮಾಡಿರಿ ಲಾಗಿನ್ ಆಗಿರಿ. ಯಾಕಂದರೆ ಕೆಲವೊಂದು ಟೈಮ್ ಹಂಗೆ ಆಗ್ಬೋದು. ಬಟ್ ನನಗೆ ಅನಿಸಿರೋ ಪ್ರಕಾರ ಏನಪ್ಪ ಅಂದರೆ ಯಾರಿಗೆ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬಂದಿದ್ರು ನಿಮ್ಗೆ ಯಾರಿಗೂ ಕೂಡ ಏನಪ್ಪ ಅಂತಂದರೆ ಈ ಆಪ್ಷನ್ ಎಂಟ್ರಿ ಪೇಜ್ ಅನ್ನೋದು ಓಪನ್ ಆಗ್ತಿಲ್ಲ ಸದ್ಯಕ್ಕೆ. ಓಕೆ, ಯಾವ ಆಪ್ಷನ್ ಎಂಟ್ರಿ ಪೇಜ್ ಅಂದರೆ ಇದು ಯಾರಿಗೂ ಕೂಡ ಓಪನ್ ಆಗ್ತಿಲ್ಲ. ಓಕೆ, ಈ ಓಪನ್ ಆಗಬೇಕಂತಂದರೆ ನೋಡಿರಿ, ಗೊತ್ತಿರ್ಬೇಕು ನಿಮಗೆ ಈ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಯಾವಾಗಿದೆ ಅಂತಂದರೆ ಲೈಕ್ ಒಂದು ತೋರಿಸೋದಂತಂದರೆ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಕ್ಲಿಕ್ ಮಾಡ್ಕೊತೀನಿ ಅಂದರೆ 4/10/2024 ಕೂಡ ಏನಿದೆ ಅಂತಂದರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಇದೆ. ಸೊ ಹಂಗಾಗಿಬಿಟ್ಟು ಏನು ಮಾಡಬೇಕಪ್ಪ, 4ನೇ ತಾರೀಕು ಅಂದರೆ ಇವತ್ತಾಳೆ 1ನೇ ತಾರೀಕು ಅಂದರೆ ಮುಗಿದೋಯ್ತು. ನಾಳೆ ಅಂತೂ 2ನೇ ತಾರೀಕು. ಸೊ ಹಂಗಾಗಿಬಿಟ್ಟು ಹುಡುಗರಿಗೆ ಇನ್ನೂ ಕೂಡ ಲಾಗಿನ್ ಆಗಿ ಬರ್ತಾಯಿಲ್ಲ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಳ್ಳೋ ಹುಡುಗರು ಅಂತಂದರೆ ನೋಡಿರಿ, ನಾಳೆ ಒಂದು ಮಧ್ಯಾಹ್ನವರೆಗೂ 4 ಗಂಟೆವರೆಗೂ ವೇಟ್ ಮಾಡಿರಿ. ಇನ್ ಕೇಸ್ ನಾಳೆನೂ ಕೂಡ ಹಿಂಗೆ ಆಯ್ತಪ್ಪ ಅಂತಂದರೆ ಯಾರೆಲ್ಲ ಈಗ ಅಂದರೆ ಓಪನ್ ಆಗ್ತಿಲ್ವೋ, ಯಾರೆಲ್ಲ ಇದು ಆಪ್ಷನ್ ಎಂಟ್ರಿ ಪೇಜ್ ಓಪನ್ ಆಗ್ತಿಲ್ವೋ ಸೀಟ್ ಕ್ಯಾನ್ಸಲೇಷನ್ ಮಾಡಿಕೊಂಡು ಈಗ 3rd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋರಿಗೆ ನೀವು ಕೆಗೆ ಹೋಗಬೇಕಾಗುತ್ತೆ. ಪದೇ ಹೇಳ್ತಿದ್ದೀನಿ ನಾನು, ಯಾಕಂದರೆ ಸಿಕ್ಕಾಪಟ್ಟೆ ಕಾಲ್ಸ್ ಬಂದಿದೆ ಇವತ್ತು ನನಗೆ. ಅಣ್ಣ ನಾನು ಹೋಗ್ಬಿಟ್ಟು ಸೀಟ್ ಕ್ಯಾನ್ಸಲೇಷನ್ ಮಾಡಿಕೊಂಡು 5,000 ರೂಪಾಯಿ ಪೆನಾಲ್ಟಿ ಕಟ್ಟಿ ಬಂದಿದ್ದೀನಿ, ಈ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬರ್ತಂತ ಹೇಳಿದ್ರು ಮೊದಲು ಕೂಡ. ಬಟ್ ಇವಾಗ ನಮ್ಗೆ ಆ್ಯಕ್ಚುಲಿ ಇನ್ನೂ ಕೂಡ ಯು ಆರ್ ಸ್ಟಾಪ್ಡ್ ಫ್ರಮ್ ಸೀಟ್ ಅಡ್ಮಿಷನ್ ಪ್ರೊಸೆಸ್ ಅಂತ ಬರ್ತಾಯಿದೆ ಅಂತ ಕೇಳ್ತಿದ್ರೆ ನೋಡಿರಿ, ಅದು ಸ್ವಲ್ಪ ಎಲ್ಲ ಹುಡುಗರು ಸ್ಟಾರ್ಟಿಂಗ್ ಕಾಮನಾಗಿ ಬರ್ತಾಯಿತ್ತು. ಬಟ್ ಆಪ್ಷನ್ ಎಂಟ್ರಿ ಯಾವಾಗ ಓಪನ್ ಮಾಡಿದ್ರೆ ಅವಾಗಿಂತ ಕಾಮನಾಗಿ ಓಪನ್ ಆಗ್ತಿದೆ. ಓಕೆ, ಈಗ ನಾನು ಲೈವಲ್ಲಿ ಕೂಡ ತೋರಿಸ್ತಿದ್ದೀನಿ ನಿಮ್ಗೆ, ಎಲ್ಲರೂ ಕೂಡ ಓಪನ್ ಆಗ್ತಿದೆ. ಓಕೆ, ಕಾಮನಾಗಿ ಹೇಳೋದಂತಂದರೆ ಬಟ್ ಇನ್ನೂ ಕೂಡ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಡು ಬರಲಾರು ಹುಡುಗರು ಬಂದಿರೋ ಹುಡುಗರು ಏನಪ್ಪ ಆಗಿದೆ ಅಂತಂದರೆ ಇದು ಓಪನ್ ಆಗ್ತಿಲ್ಲ. ಸೊ ನೀವೇನು ಮಾಡ್ಬೇಕಂದ್ರೆ ಆದಷ್ಟು ಬೇಗ ನೀವು ನಾಳೆ ಒಂದಿನ ವೇಟ್ ಮಾಡಿರಿ. ನಾಳೆನೂ ಕೂಡ ಹಿಂಗೆ ಆಯ್ತಪ್ಪ ಅಂದರೆ ಈ ರೀತಿ ನೀವು ಆಪ್ಷನ್ ಎಂಟ್ರಿ ಪೇಜ್ ಬರಲಿಲ್ಲ ಅಂತಂದರೆ ಕೆಗೆ ಹೋಗ್ಬಿಟ್ಟು ವಿಸಿಟ್ ಕೊಡ್ರಿ. ನಿಮ್ಗೆ ರಿಸಿಪ್ಟ್ ಕೊಟ್ಟಿದ್ದಾರಲ್ಲ ಅದನ್ನು ತೋರಿಸ್ರಿ. ನಮ್ಗೆ ಇನ್ನೂ ಕೂಡ ಕಾಲೇಜಸ್ ಆ್ಯಡ್ ಮಾಡೋಕ್ಕೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ರಿ. ಆದಷ್ಟು ಬೇಗ ಸಾಲ್ವ್ ಮಾಡ್ತಾರೆ, ಮತ್ತು ನೀವು ಇನ್ನೂ ಕೂಡ ಡಿಲೇ ಮಾಡೋಕ್ಕೆ ಹೋಗ್ಬಿಡ್ರಿ. ಓಕೆ, ಆ್ಯಂಡ್ ಇವಾಗ ಏನಪ್ಪ ಅಂತಂದರೆ ಈ ಕೆಲವೊಂದಿಷ್ಟು ಹುಡುಗರು ಆಪ್ಷನ್ ಎಂಟ್ರಿ ಮಾಡುವಾಗ ಏನು ಕೇಳ್ತಿದ್ದಾರೆ ಅಂತಂದರೆ KCET ಸ್ಟೂಡೆಂಟ್ಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ ನಾನು. ಇಲ್ಲಿ BSc ನರ್ಸಿಂಗ್ ಅಂತ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಏನಪ್ಪ ಆಗ್ತೈತೆ ಅಂತಂದರೆ ತೋರಿಸ್ತೀನಿ ನಾನು ನಿಮ್ಗೆ. ಈಗ BSc ನರ್ಸಿಂಗ್ ಕ್ಲಿಕ್ ಮಾಡಿಕೊಂಡು ಈಗ GP ಅಂತಂದು 3 ರೀತಿ ಬಂದಿದೆ ನೋಡ್ರಿ. GQ ಅಂತಂದು ಈಗ ಏನಪ್ಪ ಅಂತಂದ್ರೆ GQ GP ಬರ್ತಾಯಿಲ್ಲ. ಫಾರ್ ಎಕ್ಸಾಂಪಲ್ ನಾನೇನಾದರೂ ಈಗ GQ ಅಂತ ಕ್ಲಿಕ್ ಮಾಡ್ಕೊಂಡಾಗ GQ ಯಾವುದೇ ರೀತಿ ಕಾಲೇಜಸ್ ಶೋ ಆಗಲ್ಲ ನಿಮಗೆ. ಯಾಕಂತಂದರೆ ಈ 3rd ರೌಂಡಲ್ಲಿ ಏನಪ್ಪ ಇಟ್ಟಿದ್ದಾರೆ ಅಂತಂದರೆ GG ಕಾಲೇಜಸ್ನ ಮಾತ್ರ ಇಟ್ಟಿದ್ದಾರೆ. ಅಂತಂದರೆ ಮ್ಯಾನೇಜ್ಮೆಂಟ್ ಸೀಟ್ನ ಈ ರೌಂಡಲ್ಲಿ ಇಟ್ಟಿಲ್ಲ. ಸೊ ಹಂಗಾಗಿಬಿಟ್ಟು GG ಕಾಲೇಜಸ್ ಎಲ್ಲನೂ ಕೂಡ ಇಟ್ಟರೆ ಅಂತಂದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟು, ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಇವಿಷ್ಟೇ ಮಾತ್ರ ಇದ್ದಾವೆ. ಸುಮಾರು ಒಂದು 500ಕ್ಕೂ ಹೆಚ್ಚು ಸಿಗ್ತಾವೆ ನಿಮಗೆ. ಎಲ್ಲ ಕಾಲೇಜಸ್ನ ಆ್ಯಡ್ ಮಾಡಿಬಿಡ್ರಿ. ಓಕೆ, ಇದು ಒಂದು ನಿಮ್ಗೆ ಏನಪ್ಪ ಅಂದರೆ GP GQ ಇಟ್ಟಿಲ್ಲ. ಓಕೆ, ಯಾಕಂದರೆ GP GQ ಮ್ಯಾನೇಜ್ಮೆಂಟ್ ಸೀಟ್ ಆಗಿರ್ತದೆ. ಸೊ ಹಂಗಾಗಿಬಿಟ್ಟು ಮ್ಯಾನೇಜ್ಮೆಂಟ್ ಸೀಟ್ನ 2 ರೌಂಡ್ ಇಟ್ಟರು, ಈ ರೌಂಡ್ ಬಿಟ್ಟಿದ್ರೆ. ಆ್ಯಂಡ್ ಮಾಪಪ್ ರೌಂಡು ಕೂಡ ಮ್ಯಾನೇಜ್ಮೆಂಟ್ ಸೀಟ್ ಇರಲ್ಲ. ಆ್ಯಂಡ್ ಮಾಪಪ್ ರೌಂಡ್ ಇನ್ನೊಂದು ತಿಳ್ಕೊಬೇಕು, ಪ್ರೈವೇಟ್ ಕಾಲೇಜಲ್ಲಿ ಮಾಪಪ್ ರೌಂಡ್ ನಡೆಸ್ತಾರಂತ ಇನ್ನೂ ಕನ್ಫರ್ಮೇಷನ್ ಏನಿಲ್ಲ. ಓಕೆ, ಪ್ರೈವೇಟ್ ಸೀಟು ಮಾಪಪ್ ರೌಂಡಲ್ಲಿ ಇಡಲ್ಲ. ಯಾಕಂತಂದರೆ ಮಾಪಪ್ ರೌಂಡ್ ಇರೋದು ಗೌರ್ಮೆಂಟ್ ಕಾಲೇಜಿಗೆ ಮಾತ್ರ ಕೊಡ್ತಾರೆ. ನೋಡೋಣ ಈ ಸರ್ತಿ ಏನು ಮಾಡ್ತಾರೆ ಅಂತಂದು. ಓಕೆ, ಬರುವಂಥದ್ದೇ ನೀವು GP ಬಿಟ್ಟು GG ಹಾಕ್ಬೋದು. ಅಂದರೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಈಗ ನಾವು ನೋಡ್ರಿ 35 ಇತ್ತು. ಈಗ ಏನು ಮಾಡಿದೆ ಅಂತಂದರೆ ನಾನು 70 ಆಪ್ಷನ್ ಎಂಟ್ರಿ ಮಾಡಿದೆ. ಈಗ ಇನ್ನೂ ಕೂಡ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡಿಬಿಟ್ಟು 500 ಕಾಲೇಜಸ್ ಕೂಡ ಆ್ಯಡ್ ಮಾಡ್ತೇನೆ. ಯಾಕಂದರೆ 2 ರೌಂಡಲ್ಲಿ ಈ ಒಂದು ಸ್ಟೂಡೆಂಟ್ಗೆ ಸೀಟ್ ಸಿಕ್ಕಿಲ್ಲ. ಬಟ್ ನೀವು ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಟ್ಟವರು ನೀವು ಯಾವುದೇ ಒಂದು ಕೋರ್ಸ್ ಆಗಿರಿ, ನಾನು ಒಂದು ಕೋರ್ಸ್ ಬಗ್ಗೆ ಹೇಳ್ತಿದ್ದೀನಿ. ನೀವೇನು ಮಾಡಿರಿ ಅಂತಂದರೆ ಚಾಯ್ಸ್ 2 ಕೊಟ್ಟವ್ರಂದ್ರೂ ಕಾಲೇಜ್ ಹೋಲ್ಡ್ ಇರುತ್ತೆ. ನಿಮಗೆ ಬೇಕಾಗಿರೋ ಕಾಲೇಜಿನ ಮಾತ್ರ ನೀವು ಆ್ಯಡ್ ಮಾಡಿರಿ. ಯಾಕಂದರೆ ಪದೇ ಹೇಳ್ತಿದ್ದೀನಿ, ಇನ್ ಕೇಸ್ 3rd ರೌಂಡಲ್ಲಿ ಸೀಟ್ ಸಿಕ್ಕರೆ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕಾಗಿರ್ತದೆ. ಮತ್ತು ನೀವೇನಾದರೂ ಇಲ್ಲಿ ಚಾಯ್ಸ್ ಎಂಟ್ರಿ ಅಂದರೆ ಚಾಯ್ಸ್ 2 ಕೊಟ್ಟು ನೆಕ್ಸ್ಟ್ ರೌಂಡ್ ಹೋಗ್ತೀನಿ ಅಂತಂದರೆ ಏನೂ ಇರೋಲ್ಲ. ಸೊ ಇದೇ ಲಾಸ್ಟ್ ರೌಂಡು. ಸೊ ಹಂಗಾಗಿಬಿಟ್ಟು ಏನು ಮಾಡ್ಬೇಕಂತಂದರೆ
ಹುಷಾರಾಗಿ ಚಾಯ್ಸ್ ಎಂಟ್ರಿ ಮಾಡ್ಬೇಕಾಗಿರ್ತದೆ. ಇನ್ ಕೇಸ್ ಇಲ್ಲ ನಾನು ಅಪ್ಪಿತಪ್ಪಿ ನಾನು ಹೆಂಗಾದ್ರೂ ಆಪ್ಷನ್ ಎಂಟ್ರಿ ಮಾಡ್ತೀನಿ, ಯಾವುದೋ ಒಂದು ಸೀಟ್ ಸಿಗುತ್ತೆ, ನೀವು ಅಡ್ಮಿಷನ್ ಮಾಡಿಸ್ಕೊಳ್ಳಲ್ಲ ಅಂತಂದರೆ ಮುಂದೆ ಸ್ವಲ್ಪ ಪೆನಾಲ್ಟಿ ಬೀಳೋ ಸಾಧ್ಯತೆ ಜಾಸ್ತಿ ಇದೆ. ಅದರಲ್ಲೂ ಎಸ್ಪೆಷಲಿ ಫಾರ್ ನಾನು ಹೇಳ್ತಿದ್ದೀನಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಏನಪ್ಪ ಅಂತಂದರೆ, ನೀವು ಇನ್ ಕೇಸ್ ಹಿಂಗೆ ಮಾಡಿದ್ರೆ ಅಂತಂದರೆ ನಿಮ್ಗೊಂಥರ ಪಕ್ಕ ಏನಪ್ಪ ಅಂದರೆ ಅದರಲ್ಲಿ ಬೇರೆ ಹೇಳಿದ್ದಾರೆ ನಿಮ್ಗೆ 5 ಪಟ್ಟು ಅಂತ ಹೇಳಿದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಹಂಗಾಗಿಬಿಟ್ಟು ಆ ರೀತಿ ಮಾಡ್ಕೊಬಿಡ್ರಿ. ಸಾಧ್ಯ ಆದಷ್ಟು ಏನು ಮಾಡ್ರಪ್ಪ ಅಂತಂದರೆ ಬೇಕಾಗಿರೋ ಕಾಲೇಜಸ್ನ ಮಾತ್ರ ಆ್ಯಡ್ ಮಾಡಿರಿ, ಬೇಡೋದು ಡಿಲೀಟ್ ಮಾಡ್ಕೋರಿ. ಓಕೆ, ಯಾರಿಗೆ ಅಂತಂದರೆ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3 ಕೊಡೋರು. ಯಾಕಂದರೆ ನೀವು ಚಾಯ್ಸ್ 3 ಕೊಟ್ಟಿದ್ರೆ ಅಂತಂದರೆ ಇಷ್ಟ ಇಲ್ದಾರದ ಕಾಲೇಜೇ ಸಿಕ್ಕಿದೆ ಅಂತ ಅರ್ಥ. ಓಕೆ, ಇನ್ ಕೇಸ್ ಸಿಗದೆ ಹೋದ್ರೆ ಏನು ಮಾಡೋಕೆ ಬರ್ತಾರೆ ಅಂತಂದರೆ, ಸಿಗದೆ ಹೋದ್ರೆ ಅಂತಂದರೆ ಅದಕ್ಕೆ ನೀವು ಹೆಂಗೆ ಚಾಯ್ಸ್ 2 ಕೊಡೋರು ಅಂತ ಕಾಲೇಜ್ ಹೋಲ್ಡ್ ಇದ್ದೇ ಅರ್ಥ. ಚಾಯ್ಸ್ 3 ಕೊಟ್ಟೋರು ಏನಪ್ಪ ಅಂದ್ರೆ ನೀವು ಬೇಡವಾದ ಡಿಲೀಟ್ ಮಾಡ್ತಿರ್ತೀರ. ಓಕೆ, ಸೊ ನೋಡಿ ಮಾಡ್ರಪ್ಪ. ಯಾಕಂದರೆ ಯಾವುದಾದ್ರೂ ಸಿಕ್ಕರೆ ಚಿಂತೆ ಇಲ್ಲ, ನಾನು ಹೋಗಿ ಅಡ್ಮಿಷನ್ ಮಾಡ್ತೀನಿ ಅಂತಂದರೆ ಹೆಂಗಾದ್ರೂ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಇದು ಫ್ರೆಶ್ ಆಪ್ಷನ್ ಎಂಟ್ರಿ ಇರ್ತದೆ. ಸೊ ಹಂಗಾಗಿಬಿಟ್ಟು ಯಾರೆಲ್ಲ ಸೀಟ್ ಸಿಕ್ಕಿಲ್ಲೋ, ಯಾರೆಲ್ಲ ಸೀಟ್ ಇದುವರೆಗೂ ಸೀಟ್ ಸಿಕ್ಕಿಲ್ಲೋ ಅವರಂತೂ ನೀವು ಆಪ್ಷನ್ ಎಂಟ್ರಿ ಮಾಡಲೇಬೇಕು. ಅದೊಂದು ನೆನ್ಪಿಟ್ಕೋಬೇಕು. ಆ್ಯಂಡ್ ಚಾಯ್ಸ್ 2 ಚಾಯ್ಸ್ 3 ಕೊಟ್ಟರೆ ಏನಾದರೂ ಸ್ವಲ್ಪ ಎಡಿಟ್ ಮಾಡೋಂಗಿದ್ರೆ ಮಾಡ್ಕೊಂಬಿಡ್ರಿ. ಯಾವುದಕ್ಕೂ ಸ್ವಲ್ಪ ಎಡಿಟ್ ಮಾಡಿರಿ. ಸ್ವಲ್ಪ ನಿಮ್ಗೆ ಬೆಟ್ರ್ ಏನಾದರೂ ಅಂದರೆ ಸ್ವಲ್ಪ ಏನೋ ಒಂದು ಮಾಡಿಫೈ ಮಾಡ್ದಂಗೆ ಆದರೂ ಅನಿಸುತ್ತೆ ವೆಬ್ಸೈಟಲ್ಲಿ. ಸೊ ಹಂಗಾಗಿಬಿಟ್ಟು ಮಾಡ್ಕೊರಿ. ಎನಿವೆ ರಿಸಲ್ಟು ನಿಮಗೆ ಹೇಳಿದ ಪ್ರಕಾರ ಡೇಟ್ ಬರ್ತದೆ, ನಾಳೆ ಶೆಡ್ಯೂಲಲ್ಲಿ ಹೇಳಿದ ಪ್ರಕಾರ ಬರ್ತದೆ. ಆ್ಯಂಡ್ 4ನೇ ತಾರೀಕು ಇದ್ದು ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡೆಡ್ ಆಗಲಿಕ್ಕಿಲ್ಲ. ಸೊ ಹಂಗಾಗಿಬಿಟ್ಟು ನಾನು ಹೇಳಿದೆ ಯಾರೆಲ್ಲ ಸೀಟ್ ಕ್ಯಾನ್ಸಲೇಷನ್ ಮಾಡ್ಕೊಂಬಂದವರು ನಿಮ್ಗೆ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಆ್ಯಡ್ ಮಾಡೋಕ್ಕೆ ಟೈಮ್ ಕೊಟ್ಟಿಲ್ಲ ಅಂತಂದರೆ ಇನ್ನೂ ಕೂಡ ಅಂದರೆ ಯುವರ್ ಸ್ಟಾಪ್ ಫ್ರಮ್ ಸೀಟ್ ಅಡ್ಮಿಷನ್ ಪ್ರೊಸೆಸ್ ಈ ರೀತಿ ಏನಾದರೂ ಬರ್ತಾ ಇದ್ದರೆ ನೀವು ಬೇಗ ಹೋಗ್ಬಿಟ್ಟು ಕೇದವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ, ಆದಷ್ಟು ನಿಮಗೆ ಸೊಲ್ಯೂಷನ್ ಕೊಡ್ತಾರೆ. ಓಕೆ, ನಾಳೆ ಮ್ಯಾಕ್ಸಿಮಮ್ ಸಾಯಂಕಾಲವರೆಗೂ ವೇಟ್ ಮಾಡಿರಿ. ನಾಳೆ ಆಗದಿತ್ತು ಅಂದರೆ ನಾಡಿದ್ದು ಅಂದರೆ 3ನೇ ತಾರೀಕು ನೀವು ವಿಸಿಟ್ ಮಾಡಲೇಬೇಕು. ಯಾಕಂದರೆ 4ನೇ ತಾರೀಕು ಲಾಸ್ಟ್ ಇದೆ ಆಪ್ಷನ್ ಎಂಟ್ರಿ. ಓಕೆ ಸರಿ, ಇದಿಷ್ಟಂದ್ರೆ ಹೇಳಬಲ್ಲೆ. ಮುಂದೆ ನಾವು ಕೂಡ ಏನೂ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಇದ್ದಿದ್ದು ಹೇಳಬಲ್ಲೆ, ನಾವೇ ಓನಾಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆ ಸರಿ, ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಚೆನ್ನಾಗಿ ಆಪ್ಷನ್ ಎಂಟ್ರಿ ಮಾಡಿರಿ. ನಿಮ್ಮ ರಿಸಲ್ಟ್ ಬಂದಾಗ ಅಂತ ತಿಳಿಸ್ತೀವಿ. ಅಂದರೆ ಅದು ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಆ್ಯಂಡ್ ನೀಟ್ ಸ್ಟೂಡೆಂಟ್ಸ್ ಬಗ್ಗೆನೂ ಕೂಡ ಮಾಪಪ್ ರೌಂಡ್ ಬಗ್ಗೆ ದೊಡ್ಡದಾಗಿ ಏನೇನೆಲ್ಲ ಬಿಟ್ಟರೆ ಅದ್ರ ಬಗ್ಗೆ ಹೇಳೋಣಂತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೀವು ಈಗಾಗಲೇ BCM ಹಾಸ್ಟೆಲ್ ಕೂಡ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಓಕೆ, ಗೊತ್ತಿರಬೇಕು. ನಾಳೆಯಿಂದ BCM ಹಾಸ್ಟೆಲ್ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಿದ್ದಾವೆ. ಆ್ಯಂಡ್ ಸ್ಕಾಲರ್ಶಿಪ್ ಎಲ್ಲನೂ ಕೂಡ ಅಪ್ಡೇಟ್ ಹೇಳೋಣ ಮುಂದೆ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.